ಅವನು ಒಬ್ಬ ದೊಡ್ಡ ರತ್ನ ಬಂಗಾರದ ವ್ಯಾಪಾರಿ. ಅವನ ವ್ಯಾಪಾರ ಭಾಳ ದೊಡ್ಡದು. ಅದು ಎಷ್ಟು ಕೋಟಿ ಕೋಟಿ ಹಣ ಗಳಿಸಿದ್ನೋ ಗೊತ್ತಿಲ್ಲ. ಒಂದು ದಿವಸ ಯಾಕೋ ಅವನಿಗೆ ಹಣ ಗಳಿಕೆ ಸಾಕು ಅನ್ನಿಸ್ಬಿಡ್ತು. ವ್ಯಾಪಾರ ನಿಲ್ಲಿಸ್ಬಿಟ್ಟ. ಆ ಕೂಡಿಟ್ಟು ಹಣನೇ ಬೇಕಾದಷ್ಟಿತ್ತಲ್ಲ. ಮತ್ತು ಕೆಲವು ತಿಂಗಳಾದ ನಂತರ ಹಣದ ಬಗ್ಗೆನೇ ಬೇಜಾರು ಅನ್ನಿಸ್ತು. ಎಷ್ಟೊತ್ತು ಇಟ್ಕೊಳ್ಳೋದು ಇದನ್ನು. ಏನು ಮಾಡಿದ ಗೊತ್ತಾ? ಎಲ್ಲ ಹಣವನ್ನು ವಸ್ತುಗಳನ್ನು ದಾನ ಮಾಡಿ ಸನ್ಯಾಸ ತಗೋಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಅದರಂತೆ ತನ್ನ ಅಂಗಡಿಯಲ್ಲಿರುವಂಥ ವಸ್ತುಗಳನ್ನು, ತನ್ನ ಮನೆಯನ್ನು, ಸಕಲ ಸೌಭಾಗ್ಯಗಳನ್ನು ದಾನ ಮಾಡಿಬಿಟ್ಟ. ಹುಡುಕಿ ತನ್ನದಾದ ಎಲ್ಲ ಪದಾರ್ಥಗಳನ್ನು ದಾನ ಮಾಡಿದ. ಎಷ್ಟರ ಮಟ್ಟಿಗೆ ದಾನ ಬುದ್ಧಿ ಬಂದಿತ್ತು ಅವನಿಗೆ ಅಂದರೆ, ಮರುದಿನ ಬೆಳಗ್ಗೆ ಉಪಕಾರ ಮಾಡೋಕ್ಕೆ ಸಾಧ್ಯ ಇಲ್ಲದಷ್ಟು ನಿರ್ಧನ ಆಗಿಬಿಟ್ಟಿದ್ದ. ಏನೂ ಒಂದು ಪೈಸಾ ಇಲ್ಲ ಅವನ ಕಡೆಗೆ. ಆದರೆ ಅವತ್ತು ರಾತ್ರಿ ಹಿಂದೆಂದಿಗಿಂತಲೂ ಹೆಚ್ಚು ನಿರಾಳವಾಗಿ ನಿದ್ರೆ ಮಾಡಿದ ಅವನು. ಮರುದಿನ ಬೆಳಗಾಗ ಇನ್ನೊಂದು 2 ಗಂಟೆ ಇರಬೇಕು. ಹೊಸದಾಗಿ ಸಂತಾಗಿದ್ನಲ್ಲ, ನಿನಗೆ ಎಚ್ಚರ ಆಯಿತು. ಕಣ್ಣು ತೆಗೆದು ನೋಡಿದರೆ ಮುಂದೆ ಒಂದು ಅಸ್ಪಷ್ಟವಾದ ಆಕೃತಿ ಬಂದಂಗೆ ಕಾಣಿಸ್ತು. ಮನುಷ್ಯ ಗಾಳೀಲಿ ತೇಲಾಡ್ತಿರೋ ಹಂಗೆ ಕಾಣಿಸ್ತು. ನಿಧಾನವಾಗಿ ಆಕೃತಿ ಗಟ್ಟಿ ಆಗ್ತಾ ಒಂದು ರೂಪ ಬಂತು. ಯಾರು ನೀನು ಅಂತ ಕೇಳಿದೆ ಸಂತ. ಆಕೃತಿ ಹೇಳ್ತು, ನಾನು ನಿನ್ನ ಸುಕೃತದ ಮೂಲ ರೂಪ. ಇದುವರೆಗೆ ನೀನು ಮಾಡಿದ ಒಳ್ಳೆಯ ಕೆಲಸಗಳಾಗಿ ನಾನು ನಿನ್ನ ಮುಂದೆ ಬಂದಿದ್ದೇನೆ. ನೀನು ಎಲ್ಲ ತ್ಯಾಗ ಮಾಡಿ ಬರೋದಾಗಿದೆಯಾ. ಆದರೂ ನೀ ಮಾಡಿದ ಪುಣ್ಯ ಕಾರ್ಯಗಳಿಗೆ ನಿನ್ನ ಕಾಪಾಡೋ ಜವಾಬ್ದಾರಿ ನನಗಿದೆಯಲ್ಲ. ಅದಕ್ಕೆ ನೀನು ಯಾವಾಗಲಾದರೂ ಸಹಾಯ ಬೇಕಾದರೆ, ಹಣ ಬೇಕಾದರೆ ನಾನು ನೆನೆಸ್ಕೊ. ಆಗ ನಾನೊಬ್ಬ ಸಂತನ ರೂಪದಲ್ಲಿ ಬರ್ತೀನಿ, ನೀನು ಮುಂದೆ ಬರ್ತೀನಿ. ಬಂದು ನಾನು ಎಡಗೈ ಮೇಲಕ್ಕೆ ಎತ್ತೀನಿ. ಗೊತ್ತಾಯ್ತಲ್ಲ, ಅರ್ಥ ಮಾಡ್ಕೋಬೇಕಿದ್ರೆ ಮರಿಬೇಡ. ಯಾವಾಗಾದ್ರೂ ನಿನಗೆ ಏನಾದರೂ ಹಣ ಬೇಕು, ಸಹಾಯ ಬೇಕು ಅಂದರೆ ನೆನೆಸ್ಕೋ, ಒಬ್ಬ ಸಂತನ ರೂಪದಲ್ಲಿ ನಾನು ಬರ್ತೇನೆ. ಬಂದು ಏನು ಮಾಡ್ತೀನಿ, ನಾನೇ ಅಂತ ತೋರಿಸೋದಕ್ಕೆ ಎಡಗೈ ಮೇಲಕ್ಕೆ ಎತ್ತೀನಿ. ಅವನು ಏನು ಮಾಡಬೇಕು ಗೊತ್ತಾ? ಹತ್ತಿರದಿರೋ ಕಟ್ಟಿಗೆನೋ ಕೋಲೋ ಒಂದು ಕಲ್ಲೋ ಅದನ್ನು ತೊಗೊಂಡು ನನ್ನ ತಲೆ ಮೇಲೆ ಜೋರಾಗಿ ಹೊಡಿಬೇಕು. ಆಗ ನಾನು ಬಂಗಾರದ ಮೂರ್ತಿಯಾಗಿ ಬಿದ್ದುಬಿಡ್ತೇನೆ. ಆಗ ನೀನು ನನ್ನ ದೇಹದ ಯಾವುದಾದ್ರೂ ಒಂದು ಭಾಗ ಕಿತ್ಕೊಂಡ್ಬಿಡು, ಆ ಬಂಗಾರ ಬಳಸ್ಕೊ, ಚಿಂತೆ ಮಾಡಬೇಡ. ನೀನು ಯಾಕೆ ಹೊಡಿಬೇಕು ಅಂತ ಏನು ಆದೀತು ಅಂತ ಚಿಂತೆ ಮಾಡಬೇಡ. ನೀ ಕತ್ತರಿಸಿದ ಭಾಗ ಮತ್ತೆ ಬೆಳೆದು ನಾನು ಸಾಮಾನ್ಯ ರೂಪ ತಾಳ್ತೀನಿ ಅಂತ ಹೇಳಿ ಆಕೃತಿ ಮಾಯ ಆಯಿತು. ಬೆಳಗಾಯಿತು, ಸಂತ ಹೊರಗೆ ಹೋದ. ಈ ದಾನ ಮಾಡೋ ಗದ್ದಲದಲ್ಲಿ ಅವನಿಗೆ ಕ್ಷೌರಿಕನ ಕಡೆ ಹೋಗೋದೇ ಆಗಿರಲಿಲ್ಲ. ತಲೆ ಮುಖ ಎಲ್ಲ ಕರಡಿ ಥರ ಆಗಿಬಿಟ್ಟಿದೆ. ಒಬ್ಬ ಕ್ಷೌರಿಕನ ಕಡೆ ಹೋದ. ಕ್ಷೌರ ಆದಮೇಲೆ ನೆನಪಾಯಿತು, ತನ್ನ ಹತ್ರ ಒಂದು ದಮಡಿನೂ ಇಲ್ಲ, ಒಂದು ಪೈಸಾ ಇಲ್ಲ. ತಕ್ಷಣ ತಾನು ಬೆಳಗ್ಗೆ ಕಂಡು ಆಕೃತಿ ನೆನಪಾಯಿತು. ಏನು ಮಾಡಿದೆ ಗೊತ್ತಾ? ನೆನೆಸ್ಕೊಂಡ ಅವನ. ನೆನೆಸ್ಕೊಂಡು ಮರುಕ್ಷಣ ಕ್ಷೌರಿಕನ ಅಂಗಡಿಯಲ್ಲಿ ಒಬ್ಬ ಸಂತ ಪ್ರವೇಶ ಮಾಡಿದ. ನಿಧಾನಕ್ಕಾಗಿ ಎಡಗೈ ಮೇಲಕ್ಕೆ ಎತ್ತಿದ. ಮೊದಲು ಹೇಳಿದ್ದಲ್ಲ ಆಕೃತಿ, ಈಗ ಮಾಡ್ತೀನಿ ಎಡಗೈ ಮೇಲಕ್ಕೆ ಎತ್ತೀನಿ ಅಂತ. ಅದನ್ನೇ ಕಾಯ್ತಿರೋ ಹಾಗೆ ನಮ್ಮ ಸಂತ ಏನು ಮಾಡಿದ, ಆ ಸಲೂನ್ನಲ್ಲಿ ಮೂಲೆಯಲ್ಲೊಂದು ಕೋಲಿತ್ತು. ಆ ಕೋಲ್ ತೊಗೊಂಡು ಒಂದು ತಲೆಗೆ ಬಲವಾಗಿ ಹೊಡೆದ. 2 ಸಲ ಹೊಡೆದ. ತಕ್ಷಣ ಆ ಸಂತ ಬಂಗಾರದ ಮೂರ್ತಿಯಾಗಿ ಬಿದ್ದುಬಿಟ್ಟ. ಅವನ ಕೈ ಬೆರಳನ್ನು ಮುರಿದು ಕ್ಷೌರಿಕನಿಗೆ ಕೊಟ್ಟು ಹೊರಗೆ ಹೋಗ್ಬಿಟ್ಟ. ಇದು ನೋಡ್ತಾ ಇದ್ದಲ್ಲ ಕ್ಷೌರಿಕ, ಆಶ್ಚರ್ಯದಿಂದ ಬಾಯಿನೇ ಮುಚ್ಚಲಿಲ್ಲ. ಅವನಿಗೆ ಹಣಕಾಸಿನ ಕಷ್ಟ ಇರಲಿಲ್ವಾ? ಅವನು ಯೋಚನೆ ಮಾಡಿದ, ಈಗ ನೋಡಿದ್ನಲ್ಲ ಸಲೂನ್ನೊಳಗೊಬ್ಬ ಸಂತ ಬಂದ, ಅವನು ಎಡಗೈ ಮೇಲಕ್ಕೆ ಎತ್ತಿದ, ಕೋಲ್ ತೊಗೊಂಡು ತಲೆಗೆ ಹೊಡೆದ, ಅವನು ಬಂಗಾರದ ಮೂರ್ತಿ ಆಗಿಬಿದ್ದ. ಅದನ್ನು ಮುರಿದು ನನಗೆ ಕೊಟ್ಟ. ಪೂರ್ತಿ ಮೂರ್ತಿ ಆದರೂ ಕೊಡಬಾರ್ದ ಇವನು? ಆ ಮೂರ್ತಿ ಹೋಗ್ಬಿಡ್ತು. ಅವಾಗ ಅವನೇನು ಮಾಡ್ದ, ಮರುದಿನ ತನ್ನ ಮನೆಗೆ 5-6 ಜನ ಸಂತರನ್ನು ಊಟಕ್ಕೆ ಕರೆದ. ಅವ್ರು ಬಂದು ಊಟಕ್ಕೆ ಕುಳಿತ ಮೇಲೆ ಒಂದು ಭಾರಿ ಕೋಲ್ ತಂದ. ಹಿಂದಿಂದ ಅವ್ರ ತಲೆಗೆ ರಪ ರಪ ಹೊಡ್ಕೊಂಡು ಹೋದ 5 ಜನಕ್ಕೆ. ಅವರೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದರು, ತಲೆ ಒಡೆದು ಹೋಯ್ತು ಅವ್ರದ್ದೆಲ್ಲ. ಸುತ್ತಲಿನವ್ರು ಗಾಬರಿಯಾಗಿ ಓಡಿ ಹೋದರು. ಹೊರಗೆ ಹೋದ ತಕ್ಷಣ ರಾಜಭಟ್ರು ಬಂದು ಅವನು ಹಿಡ್ಕೊಂಡು ರಾಜನ ಮುಂದೆ ನಿಲ್ಲಿಸಿದರು. ಆ ಕ್ಷೌರಿಕ ನಡೆದದ್ದನ್ನು ಹೇಳಿದ. ಆಗ ರಾಜ ಸಂತನನ್ನು ಕರೆದು ವಿಷಯ ಏನು ಅಂತ ಕೇಳಿದ. ಸಂತ ಏನು ಹೇಳಿದೆ ಗೊತ್ತಾ? ಸ್ವಾಮಿ, ನನ್ನ ತಪ್ಪಾಗಿದೆ. ಏನು ತಪ್ಪು? ಮತ್ತೊಬ್ಬರ ಮುಂದೆ ಪವಾಡ ಪ್ರದರ್ಶನ ಮಾಡಬಾರ್ದಾಗಿತ್ತು. ನನಗೆ ಹಣದ ಅವಶ್ಯಕತೆ ಇದ್ದರೆ ನಾನು ಬೇರೆ ಕಡೆ ಮಾಡಬೇಕಾಗಿತ್ತು. ಎಲ್ಲರ ಮುಂದೆ ಹೇಳಿದಾಗ ಆ ಕ್ಷೌರಿಕ ಹಾಗೆ ಮಾಡಿದ್ದಾನೆ, ನನ್ನ ಹಾಗೆ ಮಾಡಿದ್ದಾನೆ. ಆಗ ರಾಜನ ಹೇಳಿದ, ಪಾಪ ಕ್ಷೌರಿಕನಿಗೆ ಯಾವುದೋ ಭ್ರಮೆ ಆಗಿರಬೇಕು, ಆತ ಅರಿವಿಲ್ಲದೆ ಏನೋ ಮಾಡಿದ್ದಾನೆ. ಒಳ್ಳೆಯ ಕ್ಷೌರಿಕನಾದ್ದರಿಂದ ಸಂತರಿಗೆ ಯಾವ ಅಪಾಯ ಮಾಡಬೇಕು ಅಂತ ಮನಸ್ಸು ಇಲ್ಲದೆ ಇರೋದ್ರಿಂದ ಅವನು ಕ್ಷಮಿಸಬೇಕು ಅಂತ ಕೇಳ್ಕೊಂಡ.
ಇದು ಭಾಳ ಮುಖ್ಯ ಸ್ನೇಹಿತರೆ. ಮತ್ತೊಬ್ಬರು ಮಾಡಿದ ಹಾಗೆ ಮಾಡಬೇಕು ಅನಿಸುತ್ತೆ ಮನಸ್ಸು, ಆದರೆ ಮತ್ತೊಬ್ಬರು ಅನುಕರಣೆ ಅಪಾಯಕಾರಿ ಆದೀತು ಅನ್ನೋ ನೆನಪಿರೋಲ್ಲ ನಮಗೆ. ಪ್ರತಿಯೊಬ್ಬರು ತಮ್ಮ ಶಕ್ತಿಗೆ ಸಾಧನೆಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ನಮ್ಮ ಶಕ್ತಿ ನಮ್ಮ ಸಾಧನೆಗಳು ಬೇರೆ ಆದ್ದರಿಂದ ಫಲಿತಾಂಶ ಬೇರೆ ಆಗ್ತದೆ. ಆ ಮನುಷ್ಯ ಅಷ್ಟೊಂದು ತ್ಯಾಗ ಮಾಡಿದ್ದಕ್ಕೆ ಆ ಆಕೃತಿ ಬಂದದ್ದು, ಬಂಗಾರದ ಮೂರ್ತಿ ಆದದ್ದು. ಆ ಸಾಧನೆ ಮಾಡದೇನೆ ಮಾಡೋಕ್ಕೆ ಹೋದಾಗ ಫಲಿತಾಂಶ ಒಳ್ಳೆಯದಾಗೋಲ್ಲ. ಅದರಿಂದ ಮತ್ತೊಬ್ಬರು ಹಾಗೆ ನಾನು ಮಾಡ್ತೀನಿ ಅಂತ ಹೋಗೋದು ಒಂದು ದೊಡ್ಡ ಅಪಚಾರ ಆಗುತ್ತೆ.